ನನ್ ಪುಣ್ಯನೇ ಸಾಯ್ಸಕ್ ನೋಡ್ತೀಯ ನಿನ್ನ. ಅಪ್ಪ ಶಿವಪ್ಪ, ಈ ಮಾಯನ್ನ ಬೇಕು ಅಂತ ಅನಿರುದ್ಧ್ ಸಾಯಿಸ್ಲಿಲ್ಲ. ನನಗೇನಾದ್ರೂ ಆಗುತ್ತೇನೋ ಅನ್ನೋ ಭಯದಲ್ಲಿ ಹಾಗೆ ಮಾಡ್ದ. ದಯವಿಟ್ಟು ಕ್ಷಮಿಸ್ಬಿಡು. ನಮಗ್ ನಾಗನಿದಿನೂ ಬೇಡ, ಏನು ಬೇಡ. ಚೌಡಮ್ಮ ತಾಯಿ ಒಡವೆಗಳನ್ನ ಮಾತ್ರ ತಗೊಂಡು ಹೋಗ್ತೀವಿ. ಅವ್ರ ತಂದೆ ತಾಯಿ ಮೇಲೆ ಪ್ರೀತಿ ದೂರ ಆಗ್ತಿದ್ದ ಹಾಗೇನೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಹೀಗ್ ಮಾಡಿದ್ದಾಳೆ. ಅವಳನ್ನು ಕ್ಷಮಿಸ್ಬಿಡು, ಅವಳನ್ನ ಬದುಕ್ಸು. ಅವಳನ್ನ ಬದುಕ್ಸ್ಬಿಡು. ತಗೋ ಮಾಯಾ. ಆದಿದೇವ, ಎಷ್ಟೋ ತಪ್ಪುಗಳನ್ನ ಮಾಡಿದೆ, ಮತ್ತೆಷ್ಟೋ ಪಾಪಗಳನ್ನ ಮಾಡಿದೆ. ನಾಗದೇವತೆಗಳನ್ನ ಸಾಯಿಸಿದೆ. ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತನೇ ಇಲ್ಲ. ಏನೇ ನಡೆದ್ರೂ ಲೋಕ ಕಲ್ಯಾಣಕ್ಕೋಸ್ಕರ ಅನ್ನೋ ವಿಷಯನೇ ಮರ್ತಿದ್ದೀನಿ. ಪುರಾಣಗಳನ್ನ ತಲೆ ಕೆಳಗಾಗಿ ಮಾಡಿದೆ. ದೇವರೆಲ್ಲರೂ ಒಂದೇ ಅನ್ನೋದನ್ನ, ಎಲ್ಲ ಒಂದೇ ಪರಮಾತ್ಮ ಅನ್ನೋ ಸೂಕ್ಷ್ಮತೆಯನ್ನ ಗ್ರಹಿಸದೆ ಹೋದೆ. ನನ್ನನ್ನು ಕ್ಷಮಿಸ್ಬಿಡು ಪರಂಧಾಮ, ಕ್ಷಮಿಸ್ಬಿಡು. ಶಿವಪ್ಪ, ನಾನ್ ಮಾಡಿರೋದು ತಪ್ಪು ಅಂತಾದ್ರೆ ಈಗಲೇ ನನ್ನ ನಿನ್ನ ಹತ್ರ ಕರ್ಕೊಂಡ್ಬಿಡು. ಅಪ್ಪನ್ನ ಪುಣ್ಯನ ಚೌಡಮ್ಮ ತಾಯಿ ಒಡವೆ ಜೊತೆ ಅಮ್ಮನವರಿರೋ ಕಡೆ ಕಳಿಸ್ಕೊಡು ಸ್ವಾಮಿ. ವಿನಾಶಕಾಲೇ ವಿಪರೀತ ಬುದ್ಧಿ. ಯಾವಾಗ ಮನುಷ್ಯ ಅತಿಯಾಸೆಯಿಂದ ಮಾನವೀಯತೆಯನ್ನ ಮರೀತಾನೋ ಅವತ್ತಿಂದನೇ ಮನುಷ್ಯನ ಅಧಃಪತನ ಶುರುವಾಗುತ್ತೆ. ಧನಂಜಯ ವರ್ಮ, ಪಶ್ಚಾತ್ತಾಪಕ್ಕಿಂತ ಮಿಗಿಲಾದ ಪ್ರಾಯಶ್ಚಿತ್ತವಿಲ್ಲ. ನಿನ್ನ ಅತಿಯಾಸೆಯಿಂದ ಹೋಗಿರೋ ಪ್ರಾಣಗಳು ಎಷ್ಟೋ. ಇವತ್ತಿನಿಂದಾದ್ರೂ ಒಳ್ಳೆ ಕೆಲಸ ಮಾಡಿ ಒಳ್ಳೆ ದಾರಿಲಿ ನಡಿ. ಪುಣ್ಯ, ನೀನು ಯೋಚನೆ ಮಾಡಬೇಡ. ಅನಿರುದ್ಧನ ಪ್ರೀತಿಸಿದ್ದು ಮಾಯ ಮಾಡಿರೋ ತಪ್ಪು. ಆ ಕಾರಣಕ್ಕೆ ಅವಳು ಮಾಡಿರೋ ತಪ್ಪಿಗೆ ಶಿಕ್ಷೆನ ಅನುಭವಿಸ್ತಾ ಇದ್ದಾಳೆ.
ಆದ್ರೆ ಮಾಯಾ ಸತ್ತಿಲ್ಲ. ಅಮ್ಮ ಮಾಯಾ, ಮಾಯಾ, ಸೃಷ್ಟಿಯಲ್ಲಿ ಏನೇ ನಡೆದ್ರೂ ಲೋಕ ಕಲ್ಯಾಣಕ್ಕೋಸ್ಕರ ಅನಿರುದ್ಧ ಪುಣ್ಯ ಜನ್ಮಕ್ಕೆ ಕಾರಣವಿದೆ. ಅವ್ರ ಮೇಲೆ ದ್ವೇಷ ಬೇಡ. ನೀನೇ ಅವ್ರ ಜೊತೆಗಿದ್ದು ನಾಗನಿಧಿಯನ್ನ ತೋರ್ಸು. ದೇವಿಗೆ ಸಲ್ಬೇಕಾಗಿರೋ ಆಭರಣಗಳನ್ನೆಲ್ಲ ಕೊಡು. ನಿನ್ ತಂದೆ ತಾಯಿ ನನ್ ಜೊತೆಗೇ ಇದ್ದಾರೆ, ಯೋಚನೆ ಮಾಡಬೇಡ. ಅನಂತ ಪದ್ಮನಾಭ ಸ್ವಾಮಿಯ ದರ್ಶನ ಮಾಡಿ ಅವನ ಆಶೀರ್ವಾದ ತಗೊಂಡು ಮತ್ತೆ ಪ್ರಯಾಣ ಮುಂದುವರಿಸಿ. ಆಯ್ತು ಸ್ವಾಮಿ. ವಿಜಯೋಸ್ತು. ಪುಣ್ಯ, ಅನಿರುದ್ಧ್, ವರ್ಮಾ ಅವರೇ, ಬನ್ನಿ. ನನ್ನನ್ನು ಕ್ಷಮಿಸ್ಬಿಡು ಮಾಯಾ. ನೀವೇ ನನ್ನನ್ನು ಕ್ಷಮಿಸ್ಬೇಕು. ನಮ್ಮಪ್ಪ ಅಮ್ಮ ಆ ಶಿವನ್ ಹತ್ರನೇ ಸೇರ್ಬಿಟ್ಟಿದ್ದಾರೆ. ಇದಕ್ಕಿಂತ ಪುಣ್ಯ ಏನಿದೆ? ಬನ್ನಿ. ಬಾಮ್ಮ. ಇದೇ ಸಿಂಹದ್ವಾರ. ಅನಿರುದ್ಧ್, ಪುಣ್ಯ, ನೀವಿಬ್ರು ಒಬ್ಬರ ಕೈ ಒಬ್ರು ಹಿಡ್ಕೊಂಡು, ಪುಣ್ಯ ನಿನ್ನ ಬಲಗೈನ ಅನಿರುದ್ಧ ಅವನ್ ಎಡಗೈನ ಅಲ್ಲಿ ನೋಡಿ ಆ ಹಸ್ತ ಮುದ್ರಿಕಾ ಚಕ್ರದ ಮೇಲೆ ಇಡಬೇಕು. ಬನ್ನಿ. ಇದು ಅಖಂಡ ಧನ ಸಂಪತ್ತಿರೋ ಧನ ಭಂಡಾರ ನಾಗನಿಧಿ. ನೀವ್ ಹೋಗ್ಬೇಕಿರೋ ಕೋಣೆ 3ನೇದು. ನಾಗಬಂಧನ ಹಾಕಿರೋ ಕೋಣೆಲೇನೆ ಸೃಷ್ಟಿ ರಹಸ್ಯ ಇರೋದು. ಅದಕ್ಕೆ ಆ ವಾಸುಕಿ ಮಾತಾನೇ ಕಾವಲಾಗಿರ್ತಾರೆ. ಆ ಕೋಣೆನ ತೆಗಿಯೋದು ಅಸಾಧ್ಯ. ಚೌಡಮ್ಮ ತಾಯಿ ಒಡವೆ ಕೂಡ ಇದರಲ್ಲೇ ಇದೆ. ಮತ್ತೆ ಚೌಡಮ್ಮ ತಾಯಿ ಒಡವೆಗಳು ಹೇಗೆ ತಗೊಳ್ಳೋದು? ಮೊದಲು ಉಳ್ದಿರೋ ಕೋಣೆನ ನೋಡೋಣ ಬನ್ನಿ. ಈಗ ಮೊದಲನೇ ಕೋಣೆಗೆ ಹೋಗೋಣ. ಇದೆ ನಾಗನಿಧಿಯ ಮೊದಲನೇ ಕೋಣೆ. ದೇವತೆಗಳ ವಜ್ರ ವೈಡೂರ್ಯಗಳು ಇಲ್ಲೇ ಇರತ್ತೆ. ಇಲ್ಲಿರೋ ವಜ್ರಗಳು ಅತ್ಯಂತ ಪ್ರಕಾಶವಾಗಿರುತ್ತೆ, ಶಕ್ತಿನೂ ಇರುತ್ತೆ. ಅದನ್ನ ಮುಟ್ಟಿದ್ರೆ ಅದು ಅವುಗಳಲ್ಲಿ ಆಯ್ಕೆನೂ ಮಾಡುತ್ತೆ. ಇವಾಗ 2ನೇ ಕೋಣೆಗೆ ಹೋಗೋಣ. ಬಾ ಪುಣ್ಯ.
2ನೇ ಕೋಣೆ. ಇಲ್ಲಿ ಮುತ್ತಿನ ಹಾರ ಮತ್ತೆ ಒಡವೆಗಳಿರುತ್ತೆ. ನಾಲ್ಕನೇ ಕೋಣೆಗೆ ಹೋಗೋಣ ಬನ್ನಿ. ಇದು 4ನೇ ಕೋಣೆ. ಸಮಸ್ತ ಪ್ರಪಂಚಕ್ಕೆ ಸರಿ ಹೋಗೋ ಧನರಾಶಿ ಇಲ್ಲೇ ಇದೆ ನೋಡಿ. ಇದು 5ನೇ ಕೋಣೆ. ಈ ಔಷಧಿ ಕೋಣೆಯಿಂದನೇ ನೀನು ಅಮೃತನ ತಗೊಂಡು ಹೋಗಿ ಅವತ್ತು ಅನಿರುದ್ಧನ ಬದುಕಿಸ್ದೆ. ತುಳಸಿಯಿಂದ ಹಿಡಿದು ಸಂಜೀವಿನಿವರೆಗೂ ಎಲ್ಲ ಔಷಧ ಮೂಲಿಕೆಗಳು ಇಲ್ಲೇ ಇರುತ್ತೆ. ಮೂರನೇ ಕೋಣೆಗೆ ಹೋಗೋಣ ಬನ್ನಿ. ಇದೇ 3ನೇ ಕೋಣೆ. ಇದಕ್ಕೆ ವಾಸುಕಿ ಮಾತೆ ಹೊರಗಡೆ ಕಾವಲಾಗಿದ್ರೆ ಒಳಗಡೆ ಅನಂತ ಪದ್ಮನಾಭ ಸ್ವಾಮಿ ನೆಲೆಯಾಗಿದ್ದಾರೆ. ಇಲ್ಲೇ ಸೃಷ್ಟಿ ರಹಸ್ಯ ಇರೋದು. ಸ್ವಾಮಿಯವರ ಅರ್ಶನ ಕುಂಕುಮನ ಸರಗಲ್ಲಿ ಕಟ್ಕೊಂಡು ಚೌಡಮ್ಮ ತಾಯಿ ಹತ್ರ ತಗೊಂಡು ಹೋಗೋ ಪುಣ್ಯ. ಅಮ್ಮ ವಾಸುಕಿ ಮಾತಾ ಆ ಶಿವನ ಪ್ರಸನ್ನಗೊಳಿಸಿ ಚೌಡಮ್ಮ ತಾಯಿ ಒಡವೆಗೋಸ್ಕರ ಬಂದಿದ್ದಾರೆ. ದಯವಿಟ್ಟು ನೀವು ಅನುಮತಿ ಕೊಟ್ರೆ. ಮಾಯಾ, ಆ ಭಗವಂತ ಅಪ್ಪಣೆ ಕೊಟ್ರು ನನ್ನ ಕರ್ತವ್ಯ ನಾನು ಮಾಡಬೇಕು. ಅದಕ್ಕೆ ನಾನು ಹೇಳೋ ಮಂತ್ರನ ಜೊತೆಯಾಗಿ 3 ಸಾರಿ ಹೇಳಬೇಕು. ಇಲ್ಲ ಅಂದ್ರೆ ಈ ದ್ವಾರ ತೆಗೆಯೋದಿಲ್ಲ. ಹೇಳ್ತೀವಮ್ಮ. ನಮಸ್ತೆಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ನಮೋ ಹಿರಣ್ಯಬಾಹವೆ ಸೇನಾನ್ಯೇ ದಿಸಾಂಚಪತಯೇ ನಮೋ ನಮೋ. ವೃಕ್ಷೋಭ್ಯೋ ಹರಿಕೇಶೇಭ್ಯ ಪಶೂನಾಂ ಪತಯೇ ನಮೋ ನಮಃ. ನಡಿ ಪುಣ್ಯ. ಮಾಯಾ, ಅಲ್ಲಿ ದೇದೀಪ್ಯಮಾನವಾಗಿ ಬೆಳಗ್ತಿರೋ ಆ ಪೆಟ್ಟಿಗೆಯಲ್ಲಿ ಚೌಡಮ್ಮ ತಾಯಿಯ ಒಡವೆಗಳಿದೆ. ಅದನ್ನ ತಗೊಂಡು ಆ ತಾಯಿಗೆ ಸಮರ್ಪಿಸಿ. ಹೋಗು ಪುಣ್ಯ. ಸಮಯ ಮೀರ್ತಿದೆ, ನೀವಿನ್ನು ಹೊರಡಿ. ಸರಿ ಮಾಯಾ. ಹೋಗೋಣವಾ? ಏನೇ ಆಪತ್ತು ಬಂದ್ರೂ ಈ ಮಾಯ ಇದ್ದಾಳೆ ಅನ್ನೋದನ್ನ ಮರಿಬೇಡಿ. ನಿನ್ ಮಗುನ ಹುಷಾರಾಗಿ ನೋಡ್ಕೊ. ನಡೀರೋ.
ಅಮ್ಮ, ನಿನಗೆ ಸೇರ್ಬೇಕಾಗಿರೋ ಈ ಒಡವೆಗಳೆಲ್ಲ ತಂದಿದ್ದೀವಮ್ಮ, ಸ್ವೀಕರಿಸು. ಅಮ್ಮ ಪುಣ್ಯ, ಅನಿರುದ್ಧ್, ಅಮ್ಮ, ನಾನು ಬಂದ್ಬಿಟ್ಟೆ ಅಮ್ಮ. ನಾನು ಮತ್ತೆ ನಿನ್ನ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ಇವಾಗ ನಮ್ಗೆ ಯಾವ ಭಯನೂ ಇಲ್ಲ ಅಮ್ಮ, ಎಲ್ಲ ಒಳ್ಳೇದೇ ಆಗ್ತಾ ಇದೆ. ಆ ಶಿವನೇ ನಮ್ಗೆ ಹೇಳಿದ್ದಾನೆ. ನಾನು ಬಂದ್ಬಿಟ್ಟೆ. ಲೆಕ್ಕ ಇಲ್ದೇ ಇರೋಷ್ಟು ಆಸ್ತಿ ಇರೋದು ದೊಡ್ಡದಲ್ಲ, ಲೆಕ್ಕ ಇಲ್ದೇ ಇರೋಷ್ಟು ಆಪ್ತರಿರೋದೇ ದೊಡ್ಡದು. ಕುಲ, ಮತ, ಜಾತಿ ಅಂತ ಮನುಷ್ಯರನ್ನ ದೂರ ಇಡೋದು ದೊಡ್ಡದಲ್ಲ, ಅಭಿಮಾನದಿಂದ ಮನುಷ್ಯರನ್ನ ಹತ್ರ ಕರೆಸ್ಕೊಳ್ಳೋದೇ ದೊಡ್ಡದು. ನಾಗನಿಧಿ ಈ ಥರ ಸಂಪತ್ತಿಗಿಂತ ಹೆಚ್ಚಾಗಿ ನಮಗೋಸ್ಕರ ಪ್ರಾಣ ಕೊಡೋ ಪ್ರೀತಿನೇ ದೊಡ್ಡದು ಅಂತ ಇವತ್ತು ಗೊತ್ತಾಯ್ತು. ಇವತ್ತಿನವರೆಗೂ ನಾನು ಮಾಡಿರುವಂಥ ತಪ್ಪಿಗೆ ದಯವಿಟ್ಟು ನನ್ನ ಕ್ಷಮಿಸಮ್ಮ. ಇವತ್ತಿನಿಂದ ಈ ಧನಂಜಯ ವರ್ಮ ಯಾವುದೇ ರೀತಿ ತಪ್ಪು ಮಾಡಲ್ಲ ಅಂತ ಪ್ರಮಾಣ ಮಾಡ್ತಿದ್ದೀನಿ. ರೀ, ನೀವೀಗ ಬದಲಾಗಿದ್ದೀರಾ, ನಮಗಷ್ಟೇ ಸಾಕು. ಇದಕ್ಕಿಂತ ಜಾಸ್ತಿ ನಾವು ಸಂತೋಷ ಪಡಕ್ಕೆ ಇನ್ನೇನ್ ಬೇಕು ಹೇಳಿ? ಹೌದಪ್ಪ, ನೀವೇ ನಮ್ಮ ಧೈರ್ಯ. ಇವಾಗ್ಲಾದ್ರೂ ನೀವು ಬದಲಾದ್ರಲ್ವಾ, ನಮಗಷ್ಟೇ ಸಾಕು. ಪುಣ್ಯ, ನಿನಗೆಷ್ಟೇ ಕಷ್ಟ ಕೊಟ್ಟರು ನೀನ್ ನಮ್ಮೊಳ್ಳೇದನ್ನೇ ಬಯಸ್ದೆ. ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಂಡೆ. ವಯಸ್ಸಲ್ಲಿ ಚಿಕ್ಕವಳಾದ್ರೂ ಕ್ಷಮಿಸು ಅಂತ ಕೈ ಎತ್ತಿ ಕೇಳ್ತಿದ್ದೆ. ಅಯ್ಯೋ ಯಜಮಾನ್ರೆ, ಏನ್ ಯಜಮಾನ್ರೆ ಹೀಗೆ ಹೇಳ್ತೀರಾ? ಯಜಮಾನ್ರೆ ಅಂತ ಅಲ್ಲಮ್ಮ, ಮಾವ ಅಂತಾನೆ ಕರಿಬೇಕು. ಮಾವ, ನೀವು ನಿಮ್ ಕೈಯಾರೆ ಮಗುನ ಅಮ್ಮನವ್ರ ಮುಂದೆ ಇಡಿ ಮಾವ. ಅಮ್ಮ ಚೌಡಮ್ಮ, ನೀನ್ ಹೇಳ್ದ ಹಾಗೆ ನಮ್ಮಮ್ಮನೇ ಮತ್ತೆ ನನ್ನ ಹೊಟ್ಟೆಲ್ ಹುಟ್ಟಿದಾಳೆ. ನಮ್ಮಮ್ಮಂಗೆ ನೀನೇ ನಾಮಕರಣ ಮಾಡಮ್ಮ. ನಿಮ್ಮಮ್ಮ ಮಹಾದೇವಿ ಮತ್ತೆ ತನ್ನ ಅಂಶದಲ್ಲಿ ತಾನೇ ಹುಟ್ಟಿದಾಳೆ. ಅಂಥ ತಾಯಿಗೆ ಇನ್ನೊಂದು ಹೆಸರು ಯಾಕೆ? ಮಹಾದೇವಿ ಅಂತ ನಾಮಕರಣ ಮಾಡ್ತಿದ್ದೀನಿ. ಮಹಾದೇವಿ, 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 ಮಹಾದೇವಿ.
ಅಮ್ಮ ಮಹಾದೇವಿ, ನಿನ್ನ ಋಣ ಈ ಜನ್ಮದಲ್ಲಿ ತೀರಿಸ್ಕೊಳ್ತೀನೋ ಇಲ್ವೋ ಅನ್ಕೊಂಡಿದ್ದೆ. ಆ ಶಿವನ ದಯೆಯಿಂದ ಎಲ್ಲ ಸಾಧ್ಯ ಆಯಿತು. ಸರ್ವೇ ಜನಃ ಸುಖಿನೋ ಭವಂತು.